ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಟೋ ಪೇನ ಹೇಗೆ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಬೇರೆ ಬೇರೆ ವೆಬ್ಸೈಟ್ ಅಪ್ಲಿಕೇಶನ್ಸ್ಗೆ ನೀವು ಆಟೋ ಪೇ ಕೊಟ್ಟಿರ್ತೀರ. ಆ ಅಪ್ಲಿಕೇಶನ್ಸ್ ಆಗಲಿ ಬೇರೆ ಯಾವುದೋ ವೆಬ್ಸೈಟ್ಗೆ ನೀವು ಆಟೋ ಪೇ ಕೊಟ್ಟಿರ್ತೀರಲ್ಲ, ಅದು ದುಡ್ಡು ಕಟ್ ಆಗ್ತಾ ಇರುತ್ತೆ. ಆ ವೆಬ್ಸೈಟ್ ಆಗಲಿ ಮತ್ತು ಅಪ್ಲಿಕೇಶನ್ ಆಗಲಿ ಯೂಸ್ ಇರಲ್ಲ ನಿಮಗೆ, ಆದರೂ ದುಡ್ಡು ಕಟ್ ಆಗ್ತಾ ಇರುತ್ತೆ. ಅದು ಕಟ್ ಆಗ್ತಿರೋದು ನಿಮಗೆ ಗೊತ್ತಾಗ್ತಾ ಇರಲ್ಲ, ಆದರೂ ದುಡ್ಡು ಕಟ್ ಆಗ್ತಾ ಇರುತ್ತೆ. ಯಾವಾಗೋ ಒಂದು ಬಾರಿ ಗೊತ್ತಾಗುತ್ತೆ. ಅದನ್ನು ಡಿಲೀಟ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ಆವಾಗ ಇಲ್ಲಿ ಚೆಕ್ ಮಾಡ್ತಾ ಇರಿ. ಚೆಕ್ ಮಾಡಿದರೆ ಯಾವ್ದು ದುಡ್ಡು ಕಟ್ ಆಗ್ತಾ ಇದೆ ಮತ್ತು ವೇಸ್ಟಾಗಿ ಕಟ್ ಆಗ್ತಾ ಇದೆ ಅಥವಾ ಕರೆಕ್ಟಾಗಿದೆ ಎಲ್ಲನೂ ಅವಾಗ ಚೆಕ್ ಮಾಡ್ಬೋದು. ಇಲ್ಲಾಂದರೆ ದುಡ್ಡು ಕಟ್ ಆಯಿತು ಅಂತಂದರೆ ನಿಮಗೆ ವೇಸ್ಟ್ ಆಗಿ ದುಡ್ಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಚೆಕ್ ಮಾಡ್ತಾರೆ. ಆಟೋ ಪೇನ ಒಂದು ವೇಳೆ ಅದು ಕಟ್ ಆಗೋದನ್ನ ನಿಲ್ಲಿಸಬೇಕಿತ್ತು ಅಂತಂದರೆ ಅದನ್ನು ಡಿಲೀಟ್ ಮಾಡಬೇಕು. ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಫೋನ್ಪೇ ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಬಂದಾದ್ಮೇಲೆ ಇಲ್ಲಿ QR ಕೋಡ್ ಇರುತ್ತೆ, ನಿಮ್ಮ ಫೋನ್ಪೇದ QR ಕೋಡ್ ಇರುತ್ತೆ. ಇಲ್ಲಿ ಈ ಥರ ಬರುತ್ತೆ. ಮೇಲೆ ಮೊಬೈಲ್ ನಂಬರ್ ಇರುತ್ತೆ, ನಾನು ಬ್ಲರ್ ಮಾಡಿದ್ದೀನಿ. ಕೆಳಗಡೆ ಇಲ್ಲಿ ನೋಡ್ತಿದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಇಲ್ಲೆಲ್ಲ ವಾಲೆಟ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅವೆಲ್ಲ ಇರುತ್ತೆ. ಈ ಥರ ಓಪನ್ ಆದಮೇಲೆ ಸ್ವಲ್ಪ ಕೆಳಗಡೆ ಸ್ಲೈಡ್ ಮಾಡಬೇಕು. ಈ ಥರ ಸ್ಲೈಡ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಆಟೋ ಪೇ ಅಂತೇಳಿ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಟೋ ಪೇ ಯಾವ್ದಾವ್ದು ಮಾಡಿದ್ದೀರಾ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿದ್ರೆ ನಾನು ಎರಡುಗೆ ಆಟೋ ಪೇ ಮಾಡಿದ್ದೀನಿ. ಪಾಲಿಸಿ ಬಜಾರ್ಗೆ ಒಂದು ಇನ್ಸೂರೆನ್ಸ್ ಮಾಡಿದ್ದೀನಿ, ಅದಕ್ಕೆ ಇದು ಒಂದು ಗೂಗಲ್ಗೆ ಒಂದು ಆಟೋ ಪೇ ಮಾಡಿದ್ದೀನಿ. ಈಗ ನಾವು ಡಿಲೀಟ್ ಮಾಡಬೇಕು ಅಂತಂದರೆ, ಈಗ ಗೂಗಲ್ ಇದೆಯಲ್ಲ, ಇದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಈ ರೀತಿ ತೋರಿಸುತ್ತೆ, ವ್ಯೂ ಆಟೋ ಪೇ ಹಿಸ್ಟ್ರಿ ಈ ಥರ ತೋರಿಸುತ್ತೆ. ಕೆಳಗಡೆ ಈ ಥರ ಸ್ಲೈಡ್ ಮಾಡಬೇಕು. ಸ್ಲೈಡ್ ಮಾಡಿದ್ರೆ ಈ ರೀತಿ ಬರುತ್ತೆ. ಬಂದಾದ್ಮೇಲೆ ನೋಡ್ತಾ ಇದ್ರೆ ಡಿಲೀಟ್ ಆಟೋ ಪೇ ಅಂತ ಹೇಳಿದಿಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಕೇಳುತ್ತೆ ಡಿಲೀಟ್ ಆಟೋ ಪೇ. ನೀವು ಆಟೋ ಪೇನ ಡಿಲೀಟ್ ಮಾಡ್ತಾ ಇರೋದು ಕನ್ಫರ್ಮ್ ಮಾಡಿ ಅಂತೇಳಿ ಇಲ್ಲಿ ಕೇಳುತ್ತೆ. ಇಲ್ಲಿ ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರೆ ಆಟೋ ಪೇ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತೇಳಿ ಬಂದಿದೆ. ಅಂದರೆ ಆ ವೆಬ್ಸೈಟ್ ಆಗಲಿ ಆ ಅಪ್ಲಿಕೇಶನ್ ಆಗಲಿ ಯಾವುದರದಕ್ಕೂ ನೀವು ಆಟೋ ಪೇ ಆಗ್ತಾ ಇತ್ತು ಅಂತಂದರೆ ಅದು ಮುಂದಿಂದ ಆಟೋ ಪೇ ಆಗೋದಿಲ್ಲ, ಡಿಲೀಟ್ ಆಗಿರುತ್ತೆ. ಫ್ರೆಂಡ್ಸ್, ಈ ರೀತಿ ನಿಮ್ಮ ಫೋನ್ಪೇಯಿಂದ ಆಟೋ ಪೇ ಆಗ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಯಾವುದಕ್ಕಾದರೂ ಪೇ ಆಗ್ತಾ ಇತ್ತು ಅಂತಂದರೆ ಅದನ್ನು ನೀವು ಈ ರೀತಿ ಡಿಲೀಟ್ ಮಾಡ್ಬೋದು, ನಿಮ್ಮ ದುಡ್ಡನ್ನ ಉಳಿಸ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.